ವೆಲ್ಕಮ್ ಬ್ಯಾಕ್ ಗಾಯ್ಸ್. ನನ್ನ ಹೆಸರು ವಿಶಾಲ್. ಇವತ್ತಿನ ವಿಡಿಯೋಗಡೆ ಇದ್ರ ಬಗ್ಗೆ ಮಾತಾಡತ್ತೀನಿ ಅಂತಂದರೆ ಸನ್ ಕಿಂಗ್ದವ್ರದ್ದು ಒಂದು ಫೋಲ್ಡೇಬಲ್ ರೀಚಾರ್ಜೇಬಲ್ ಫ್ಯಾನನ್ನು ಇವತ್ತು ಅನ್ಬಾಕ್ಸಿಂಗ್ ಮಾಡತ್ತೀನಿ. ಸೊ ಈ ಫ್ಯಾನಿಂದ ಫೀಚರ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣಂತ, ಎಷ್ಟು ಬ್ಯಾಟ್ರಿ ಕೆಪಾಸಿಟಿ ಐತಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಏರ್ ಫ್ಲೋ ಯಾವ ಟೈಪ್ ಐತಿ ಮತ್ತು ಈ ಫ್ಯಾನಿಂದ ಪ್ರೈಸ್ ಎಷ್ಟು ಐತಿ ಇದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಳೋಣಂತ. ಸೊ ಇದಕ್ಕಿಂತ ಮುಂಚೆ ಈ ವಿಡಿಯೋಗೆ ನಾವಿಲ್ಲಿ ಜಸ್ಟ್ 100 ಲೈಕ್ಸ್ ದ ಟಾರ್ಗೆಟನ್ನು ಇಡೋಣಂತ. ಹೋಗ್ರಿ ಈ ವಿಡಿಯೋನ ಲೈಕ್ ಮಾಡಿರಿ, ಆಮೇಲೆ ನಾವು ಈ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಬಾಕ್ಸ್ ಮೇಲ್ಗಡೆ ನೀವಿಲ್ಲಿ ನೋಡ್ಬೋದು ಸನ್ ಕಿಂಗ್ ಅಂತೇಳಿ ಇವ್ರದ್ದು ಬ್ರ್ಯಾಂಡ್ ಲೋಗೋ ನಮಗಿಲ್ಲಿ ನೋಡಕ್ಕೆ ಸಿಗ್ತೈತಿ. ಫೋಲ್ಡೇಬಲ್ ಫ್ಯಾನ್ ಅಂತೇಳಿ ನಮಗಿಲ್ಲಿ ಮೆನ್ಷನ್ ಮಾಡಿದಾರೆ. 1 ವರ್ಷದ ವಾರಂಟಿ ಜೊತೆಗೆ ಈ ಫ್ಯಾನ್ ಏನೈತಲ್ಲ ಅದು ಬರ್ತೈತಿ. ಸೊ ನೀವಿಲ್ಲಿ ನೋಡ್ಬೋದು 24 hours ಆಫ್ ವಿಂಡ್ ಆನ್ ಲೋ ಮೋಡ್ ಅಂತೇಳಿ ಮೆನ್ಷನ್ ಮಾಡಿದಾರೆ. ಅಂತಂದ್ರೆ ಇನ್ ಕೇಸ್ ನೀವೇನ್ರ ಈ ಫ್ಯಾನ್ನ ಲೋ ಮೋಡ್ ಒಳಗಡೆ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮಗಿಲ್ಲಿ 24 ತಾಸು ನಿಮಗಿಲ್ಲಿ ಕಂಟಿನ್ಯೂಸ್ ಗಾಳಿನ ಕೊಡ್ತೈತಿ ಅಂತೇಳಿ ಇವರು ಇಲ್ಲಿ ಹೇಳ್ತಿದ್ದಾರೆ. ಈ ಫ್ಯಾನಿಂದ ಹೈಟ್ ಏನೈತಲ್ಲ ಅದು ಸದ್ಯಕ್ಕೆ ಇಲ್ಲಿ ಅಡ್ಜಸ್ಟೇಬಲ್ ಐತಿ ಅಂತೇಳಿ ಇಲ್ಲಿ ಹೇಳ್ತಿದ್ದಾರೆ. 1 2 3 4 ಮೋಡ್ಸ್ ಆಫ್ ಆಪರೇಷನ್ ನಿಮ್ಗೆ ಇಲ್ಲಿ ಸಿಗ್ತೈತಿ ಅಂತ ಹೇಳಿ ಹೇಳ್ತಾರೆ. ಬಟ್ ಈ 4ನೇ ಮೋಡ್ ಏನೈತಲ್ಲ ಅದು ಭಾಳ ಸ್ಪೆಷಲ್ ಐತಿ. ಸೊ ಇದ್ರ ಬಗ್ಗೆ ನಾ ಇಲ್ಲಿ ಮುಂದ್ಗಡೆ ನಾನು ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೇನಂತೆ. ಆಮೇಲೆ ಈ ಫ್ಯಾನ್ ಏನೈತಲ್ಲ ಅದೊಂದು ರೀಚಾರ್ಜಬಲ್ ಫ್ಯಾನ್ ಆಗಿರೋದ್ರಿಂದ ನಿಮಗೆ ಇದ್ರೊಳಗಡೆ ಒಂದು ಈ ಫ್ಯಾನನ್ನು ಚಾರ್ಜ್ ಮಾಡೋಕ್ಕಂತೇಳಿ ನಿಮ್ಗೆ ಒಂದು USB ಪೋರ್ಟ್ನು ಸಹಿತ ನಿಮಗೆ ಈ ಫ್ಯಾನ್ ಒಳಗಡೆ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ನಾವು ಈ ಬಾಕ್ಸನ್ನು ಓಪನ್ ಮಾಡಿ ನೋಡೋಣಂತ. ಬಾಕ್ಸ್ ಒಳಗಡೆ ನಮ್ಗೆ ಏನೇನೆಲ್ಲ ಥಿಂಗ್ಸನ್ನು ನಮಗಿಲ್ಲಿ ಪ್ರೊವೈಡ್ ಮಾಡಿದಾರಂತ ಹೇಳಿ. ಬಾಕ್ಸ್ ಒಳಗಡೆ ನೀವು ಇಲ್ಲಿ ನೋಡ್ಬೋದು ನಮಗಿಲ್ಲಿ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್, ಇಂಗ್ಲೀಷ್ ಅಥವಾ ಹಿಂದಿ ಒಳಗಡೆ ಇರುವಂಥ ಒಂದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ನಮಗಿಲ್ಲಿ ನೋಡೋಕೆ ಸಿಗ್ತೈತಿ. ಮತ್ತು ಅದ್ರ ಜೊತೆಗೆ ಮೈಕ್ರೋ USB ಒಂದು ಚಾರ್ಜಿಂಗ್ ಕೇಬಲ್, ಒಂದು ಒಳ್ಳೆ ಕ್ವಾಲಿಟಿ ಮತ್ತು ಒಂದು ಒಳ್ಳೆ ಲೆಂತ್ ಇರೋವಂಥ ಒಂದು ಮೈಕ್ರೋ USB ಕೇಬಲ್ ನಮಗಿಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ನಮಗಿಲ್ಲಿ ಒಂದು ಫ್ಯಾನು ಸದ್ಯಕ್ಕೆ ನಮಗಿಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಈ ಫ್ಯಾನಿಂದ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತಂದ್ರೆ ಎಕ್ಸಲೆಂಟ್ ಐತೆ ಅಂತ ನಾವಿಲ್ಲಿ ಹೇಳ್ಬೋದು. ಒನ್ ಟೈಪ್ ನಿಮ್ಗೆ ಇಲ್ಲಿ ಒಂದು ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ನಿಮ್ಗೆ ಈ ಫ್ಯಾನ್ ಒಳಗಡೆ ನಿಮ್ಗಿಲ್ಲಿ ನೋಡೋಕೆ ಸಿಗ್ತೈತಿ. ನೆಕ್ಸ್ಟ್ ನಾವು ಈ ಫ್ಯಾನಿಂದ ಅಡ್ಜಸ್ಟೇಬಲ್ ಹೈಟ್ ಆಗಿರ್ಬೋದು, ಟಿಲ್ಟ್ ಆ್ಯಂಗಲ್ ಆಗಿರ್ಬೋದು ಮತ್ತು ಲಾಕಿಂಗ್ ಮೆಕ್ಯಾನಿಸಮ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫ್ಯಾನನ್ನು ನೀವು ಇಲ್ಲಿ ಫುಲ್ಲಿ ಫೋಲ್ಡ್ ಮಾಡಿದ್ರೆ ಅಂತಂದ್ರೆ ಆಲ್ಮೋಸ್ಟ್ ನಿಮಗೆ ಇಲ್ಲಿ 9.3 ಸೆಂಟಿಮೀಟರ್ಸ್ ಇದು ಆಗ್ತೈತಿ. ಸೊ ಇಲ್ಲಿಂದ ನಿಮ್ಗೆ ಬೇಕಂತಂದ್ರೆ ನಿಮಗೆ ಅಪ್ ಟು 1 ಮೀಟರ್ ಹೈಟ್ ತನಕ ನೀವು ಈ ಫ್ಯಾನನ್ನು ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡಬಹುದು. ಮತ್ತು ಅದ್ರ ಜೊತೆಗೆ ಈ ಫ್ಯಾನಿಂದ ಮೇನ್ ಹೆಡ್ ಏನೈತಲ್ಲ ನಿಮ್ಗೆ ಅದು ಯಾವ ಆ್ಯಂಗಲಿಗೆ ಬೇಕು ಆ ಆ್ಯಂಗಲಿಗೆ ನೀವು ಇಲ್ಲಿ ಈ ಟೈಪ್ ಟಿಲ್ಟ್ನು ಸಹಿತ ನೀವು ಇಲ್ಲಿ ಮಾಡ್ಬೋದು. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಈ ಫ್ಯಾನಿಗೆ ನಿಮ್ಗೆ ಇಲ್ಲಿ ಒಂದು ಕೆಳಗಡೆ ನಿಮ್ಗೆ ಇಲ್ಲೊಂದು ಲಾಕಿಂಗ್ ಮೆಕ್ಯಾನಿಸಮು ಸದ್ಯಕ್ಕೆ ನಿಮ್ಗೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಬ್ಯಾಟ್ರಿ ಕೆಪಾಸಿಟಿ ಬಗ್ಗೆ ಮಾತಾಡಬೇಕಂತಂದರೆ ಈ ಫ್ಯಾನ್ ಒಳಗಡೆ ನಿಮಗಿಲ್ಲಿ 7650 ಮಿಲಿ ಆಂಪ್ ಕೆಪಾಸಿಟಿ ಇರುವಂಥ ಒಂದು ದೊಡ್ಡ ಬ್ಯಾಟ್ರಿ ನಿಮಗಿಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಈ ಫ್ಯಾನಿಂದ ಬ್ಯಾಟ್ರಿ ಸ್ಟೇಟಸ್ ನೀವು ಇಲ್ಲಿ ಹೆಂಗಪ್ಪ ಚೆಕ್ ಮಾಡಬಹುದು ಅಂತಂದರೆ ಇಲ್ಲೇ ನಿಮಗಿಲ್ಲಿ ಒಂದು ಬಟನ್ ಕೊಟ್ಟಿದಾರಲ್ಲ, ಈ ಬಟನ್ ನಿಮಗಿಲ್ಲಿ ಒಂದು ಸತಿ ಪ್ರೆಸ್ ಮಾಡಿದರೆ ಸಾಕು ನಿಮಗಿಲ್ಲಿ ಈ 4 LED ಇಂಡಿಕೇಟರ್ಸ್ ನಿಮಗಿಲ್ಲಿ ಲೈಟ್ ಅಪ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, ನಾವು ಒಂದು ಸತಿ ಇಲ್ಲಿ ಬಟನ್ ಪ್ರೆಸ್ ಮಾಡಿದ ತಕ್ಷಣ ನಮಗಿಲ್ಲಿ 4 LED ಇಂಡಿಕೇಟರ್ ನಮಗಿಲ್ಲಿ ಲೈಟ್ ಅಪ್ ಆಗೈತಿ. ಸೊ ಪ್ರತಿಯೊಂದು LED ಇಂಡಿಕೇಟರ್ ಏನೈತಲ್ಲ ಇದೆ 25% ಏನೈತಲ್ಲ ಅದು ಚಾರ್ಜನ್ನು ಇದು ಇಂಡಿಕೇಟ್ ಮಾಡ್ತೈತಿ. ಸೊ 4 LED ಇಂಡಿಕೇಟರ್ ಆನ್ ಆಗೈತಿ ಅಂತಂದರೆ ಈ ಫ್ಯಾನ್ ಒಳಗಡೆ ಈಗ 100% ಚಾರ್ಜ್ ಐತಿ ಅಂತೇಳಿ ಅರ್ಥ. ಸೇಮ್ ಥಿಂಗ್ ಇವನ್ ನೀವು ಈ ಫ್ಯಾನನ್ನು ನೀವು ಇಲ್ಲಿ ಚಾರ್ಜಿಂಗ್ ಹಾಕಿದಾಗೂ ಸದ್ಯಕ್ಕೆ ನಿಮಗಿಲ್ಲಿ ಎಷ್ಟು % ಚಾರ್ಜ್ ಆಗೈತಿ ಅಂಥೇಳಿ ನಿಮ್ಗೆ ಈ LED ಇಂಡಿಕೇಟರ್ಗಳು ನಿಮಗಿಲ್ಲಿ ಇಂಡಿಕೇಟ್ ಮಾಡ್ತೈತಿ. ಈ ಫ್ಯಾನ್ ಒಳಗಡೆ ನಿಮಗಿಲ್ಲೊಂದು ಪವರ್ಫುಲ್ ಬ್ರಷ್ಲೆಸ್ DC ಮೋಟ್ರ್ ನಿಮಗಿಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಬ್ರಷ್ಲೆಸ್ DC ಮೋಟ್ರ್ ಒಳಗಡೆ ಏನಪ್ಪ ಆಗ್ತೈತಿ ಅಂತಂದರೆ ಇದ್ರದ್ದು ಆಪ್ರೇಷನ್ ಏನಿರುತ್ತಲ್ಲ ಅದು ಭಾಳ ಸೈಲೆಂಟ್ ಇರ್ತೈತಿ, ಎಫಿಷಿಯೆಂಟ್ ಇರ್ತೈತಿ ಮತ್ತು ರಿಲಯಬಲ್ ಇರ್ತೈತಿ. ಸೊ ಹಾಗಾಗಿ ಈ ಫ್ಯಾನ್ ಒಳಗಡೆ ನಿಮಗೊಂದು ಒಳ್ಳೇದು ಅಂತ ನಿಮಗಿಲ್ಲೊಂದು ಬ್ರಷ್ಲೆಸ್ DC ಮೋಟ್ರ್ ನಿಮಗಿಲ್ಲಿ ನೋಡೋಕೆ ಸಿಗ್ತೈತಿ. ನೆಕ್ಸ್ಟ್ ನಾವು ಈ ಫ್ಯಾನಿಂದ ಮೋಡ್ಸ್ ಆಫ್ ಆಪರೇಷನ್ಸ್ ಬಗ್ಗೆ ಮಾತಾಡಬೇಕಂತಂದ್ರೆ ಈ ಫ್ಯಾನ್ ಏನೈತಲ್ಲ ಅದು 4 ಮೋಡ್ಸ್ ಒಳಗಡೆ ಇದು ಕೆಲಸ ಮಾಡ್ತೈತಿ. ಸೊ ಫಸ್ಟ್ ಮೋಡ್ ಅಂತಂದ್ರೆ ನೀವೇನಾರ ಲೋ ಸ್ಪೀಡ್ ಮೋಡ್ ಒಳಗಡೆ ಹಾಕಿದ್ರೆ ಅಂತಂದ್ರೆ 24 ತಾಸು ನಿಮಗೆ ಕಂಟಿನ್ಯೂಸ್ ಗಾಳಿನ ಕೊಡ್ತೈತಿ. ಸೆಕೆಂಡ್ ಮೋಡ್ ಅಥವಾ ನಾರ್ಮಲ್ ಮೋಡಿಗೆ ಹಾಕಿದ್ರೆ ಅಂತಂದ್ರೆ 10 ತಾಸು ಬ್ಯಾಕಪ್ ಕೊಡ್ತೈತಿ. ಟರ್ಬೋ ಮೋಡ್ ಅಂತಂದ್ರೆ ನಿಮಗಿಲ್ಲಿ 6 hours ತನಕ ನಿಮಗೆ ಈ ಫ್ಯಾನ್ ಕಡೆಲಿಂತ ನಿಮಗಿಲ್ಲಿ ಒಂದು ಒಳ್ಳೆ ಗಾಳಿ ನಿಮಗಿಲ್ಲಿ ಕಂಟಿನ್ಯೂಸ್ 6 hours ತನಕ ನಿಮಗಿಲ್ಲಿ ಸಿಗ್ತೈತಿ. ಅಥವಾ ನೀವು ಇಲ್ಲಿ ಒಂದು ನ್ಯಾಚುರಲ್ ವಿಂಡ್ ಮೋಡ್ ಅಥವಾ 4th ಮೋಡ್ ಏನೈತಲ್ಲ 4th ಮೋಡಿಗೆ ಹಾಕಿದ್ರೆ ಅಂತಂದ್ರೆ ನಿಮಗಿಲ್ಲಿ 12 ತಾಸು ಬ್ಯಾಕಪ್ ನಿಮ್ಗೆ ಇಲ್ಲಿ ಕೊಡ್ತೈತಿ ಅಂತೇಳಿ ಹೇಳ್ತಿದ್ದಾರೆ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದ್ರೆ ಈ 4th ಮೋಡ್ ಏನೈತಲ್ಲ ಅದು ಭಾಳ ಸ್ಪೆಷಲ್ ಐತಿ. ಸೊ ಬೇಸಿಕಲಿ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಕಂಟಿನ್ಯೂಸ್ ನಿಮ್ಗೆ ಫ್ಯಾನ್ ಕಡೆಲಿಂತ ಗಾಳಿ ಬೇಡಪ್ಪ ಅಂತಂದ್ರೆ ನೀವು ಇಲ್ಲಿ ನ್ಯಾಚುರಲ್ ವಿಂಡ್ ಮೋಡಿಗೆ ನೀವು ಇಲ್ಲಿ ಹಾಕ್ಬೋದು. ಸೊ ಬೇಸಿಕಲಿ ಏನಪ್ಪ ಆಗ್ತೈತೆ ಅಂತಂದ್ರೆ ಈ ಫ್ಯಾನ್ ಏನೈತಲ್ಲ ನಿಮ್ಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಆಗ್ತಿರ್ತೈತಿ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಕಂಟಿನ್ಯೂಸ್ ಗಾಳಿ ನಿಮ್ಗೆ ಇಲ್ಲಿ ಸಿಗೋದಿಲ್ಲ. ಒಂದು ವಿಂಡೋ ಕಡೆಲಿಂತ ನಿಮ್ಗೆ ಯಾವ ಟೈಪ್ ಒಂದು ನ್ಯಾಚುರಲ್ ಗಾಳಿ ಸಿಗ್ತೈತಲ್ಲ ನಿಮ್ಗೆ ಆ ಟೈಪ್ ನಿಮ್ಗೆ ಇಲ್ಲಿ ಈ ಫ್ಯಾನ್ ಕಡೆಲಿಂತ 4th ಮೋಡ್ ಒಳಗಡೆ ನಿಮ್ಗೆ ಇಲ್ಲಿ ಗಾಳಿ ಸಿಗ್ತೈತಿ. ಸೊ ಇದೊಂದು ಒಳ್ಳೆ ಫೀಚರ್ ಈ ಫ್ಯಾನ್ ಒಳಗಡೆ ಕೊಟ್ಟಿದ್ದಾರಂತ ನಾವಿಲ್ಲಿ ಹೇಳಬಹುದು. ನೆಕ್ಸ್ಟ್ ನಾವೀಗ ಪ್ರತಿಯೊಂದೊಂದು ಮೋಡ್ ಒಳಗಡೆ ಹಾಕಿ ನಾವೀಗ ಟೆಸ್ಟ್ ಮಾಡೋಣಂತ ಈ ಫ್ಯಾನ್ ಕಡೆಲಿಂತ ಏರ್ ಫ್ಲೋ ನಮ್ಗೆ ಯಾವ ಟೈಪ್ ಸಿಗ್ತೈತಿ ಅಂತ ಹೇಳಿ.
ಸೊ ಈ ಫ್ಯಾನ್ ಕಡೆಲಿಂತ ನಿಮ್ಗೆ ಒಂದು ಒಳ್ಳೆ ಏರ್ ಫ್ಲೋ ಅಥವಾ ನಿಮ್ಗೆ ಒಂದು ಪವರ್ಫುಲ್ ಏರ್ ಫ್ಲೋ ನಿಮ್ಗೆ ಸಿಗ್ತೈತೆ ಅಂತ ನಾವಿಲ್ಲಿ ಹೇಳ್ಬಹುದು. ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪಾ ಅಂತಂದ್ರೆ ಈ ಫ್ಯಾನನ್ನು ನೀವಿಲ್ಲಿ ಕಂಟಿನ್ಯೂಸ್ ಆಗಿ ಚಾರ್ಜಿಂಗ್ ಹಾಕೊಂಡು ಸದ್ಯಕ್ಕೆ ನೀವಿಲ್ಲಿ ಯೂಸ್ ಮಾಡಬಹುದು. ಸೊ ಇನ್ ಕೇಸ್ ನಿಮ್ಮ ಮನೆ ಒಳಗಡೆ ಏನಾದರೂ ಪವರ್ ಕಟ್ ಆಯ್ತಂದ್ರೂ ಸದ್ಯಕ್ಕೆ ಸ್ಟಿಲ್ ಈ ಫ್ಯಾನ್ ಒಳಗಡೆ ಏನು ನಿಮ್ಗೆ ಇನ್ಬಿಲ್ಟ್ ಬ್ಯಾಟ್ರಿ ಕೊಟ್ಟಿದಾರಲ್ಲ ಆ ಬ್ಯಾಟ್ರಿ ಥ್ರೂಲಿಂತ ನಿಮ್ಗೆ ಈ ಫ್ಯಾನ್ ಏನತ್ತ ನಿಮ್ಗೆ ಕಂಟಿನ್ಯೂಸ್ ಗಾಳಿ ಇದೆ ಪ್ರೊವೈಡ್ ಮಾಡ್ಕೊತಾನೆ ಇರ್ತೈತಿ. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ ಇನ್ ಕೇಸ್ ನೀವೇನಾರ ಈ ಫ್ಯಾನನ್ನು ಜಾಸ್ತಿ ಯೂಸ್ ಮಾಡಿ ಫ್ಯಾನ್ ಬ್ಲೇಡ್ಸ್ ಏನಾರ ಜಾಸ್ತಿ ಗಲೀಜು ಆಯ್ತಪ್ಪ ಅಂತಂದರೆ ಈ ಫ್ಯಾನಿಂದ ಫ್ರಂಟ್ ಸೈಡ್ ಗ್ರಿಲ್ ಏನೈತಲ್ಲ ಅದನ್ನೂ ಸದ್ಯಕ್ಕೆ ನೀವು ಈ ಟೈಪ್ ಓಪನ್ ಮಾಡಿ ನೀವು ಈ ಫ್ಯಾನಿಂದ ಗ್ರಿಲ್ಲೂ ಸದ್ಯ ಕ್ಲೀನ್ ಮಾಡ್ಬೋದು ಮತ್ತು ಫ್ಯಾನಿಂದ ಬ್ಲೇಡ್ಸ್ನೂ ಸದ್ಯಕ್ಕೆ ನೀವು ಇಲ್ಲಿ ಆರಾಮಾಗಿ ಕ್ಲೀನ್ ಮಾಡಬಹುದು. ಸೊ ಬೇಸಿಕಲಿ ಈ ಫ್ಯಾನ್ನ ನೀವು ಇಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡಬಹುದು ಅಂತಂದರೆ ಕ್ಯಾಂಪಿಂಗ್ ಒಳಗಡೆ ನೀವು ಕ್ಯಾಂಪಿಂಗ್ ಹೋಗಿರ್ತೀರಿ, ಸೊ ಆ ಟೈಮ್ ಒಳಗಡೆ ಸೆಕೆ ಆಗುತ್ತೆ ಅಂತಂದರೆ ಈ ಟೈಪ್ ಫ್ಯಾನನ್ನು ನೀವು ಯೂಸ್ ಮಾಡ್ಬೋದು. ಅಥವಾ ನೀವು ರೂಮ್ ಒಳಗಡೆ ಒಬ್ಬರೇ ಇರ್ತೀರಿ ಅಂತಂದರೆ ನೀವು ಸೀಲಿಂಗ್ ಫ್ಯಾನ್ ಯೂಸ್ ಮಾಡೋ ಬದಲಿಗೆ ನೀವು ಈ ಟೈಪ್ ಒಂದು ಪೋರ್ಟೇಬಲ್ ಫ್ಯಾನ್ನ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಟೇಬಲ್ ಫ್ಯಾನ್ ಆಗೋ ಸದ್ಯಕ್ಕೆ ನೀವು ಈ ಫ್ಯಾನನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಥಿಂಗ್ ಏನಂತಂದರೆ ಸೀಲಿಂಗ್ ಫ್ಯಾನ್ನ ನೀವು ಒಂದು 24 ತಾಸು ತನಕ ಓಡಿಸಿದ್ರಿ ಡೈಲಿ ಅಂತಂದ್ರೆ ನಿಮಗೆ ಇಲ್ಲಿ ಸಿಕ್ಕಾಪಟ್ಟೆ ಲೈಟ್ ಬಿಲ್ ಬರೋ ಚಾನ್ಸಸ್ ಇರ್ತೈತಿ. ಬಟ್ ಈ ಟೈಪ್ ಒಂದು ಸಣ್ಣದೊಂದು ಪೋರ್ಟೇಬಲ್ ಫ್ಯಾನ್ ನೀವು ಇಲ್ಲಿ 24 ತಾಸು ಓಡಿಸಿದ್ರು ಸದ್ಯಕ್ಕೆ ನಿಮ್ಗೆ ಲೈಟ್ ಬಿಲ್ ಏನೈತಲ್ಲ ನಿಮ್ಗೆ ಇಲ್ಲಿ ಅಷ್ಟೊಂದು ಬರೋದಿಲ್ಲ. ಶಾರ್ಟ್ ಆಗಿ ಹೇಳಬೇಕಂತಂದರೆ ಇನ್ ಕೇಸ್ ನಿಮ್ಗೆ ಏನಾದರೂ ಒಂದು ಫೋಲ್ಡೇಬಲ್ ಪೋರ್ಟೇಬಲ್ ರಿಚಾರ್ಜೇಬಲ್ ಒಂದು ಪವರ್ಫುಲ್ ಫ್ಯಾನ್ ಬೇಕಾಗಿತ್ತು ಅಂತಂದರೆ ಡೆಫಿನೆಟ್ಲಿ ನೀವು ಸನ್ ಕಿಂಗ್ದವ್ರದ್ದು ಈ ಫೋಲ್ಡೇಬಲ್ ಫ್ಯಾನನ್ನು ನೀವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಇನ್ನು ನಾವು ಈ ಫ್ಯಾನಿಂದ ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕಂತಂದರೆ ಈ ಫ್ಯಾನ್ ಏನಿಲ್ಲ ನಿಮಗೆ ಇಲ್ಲಿ 3999 ರುಪೀಸ್ಗೆ ಅವೈಲೇಬಲ್ ಐತಿ. ಸೊ ಇನ್ ಕೇಸ್ ಯಾರಾದರೂ ಈ ಪ್ರಾಡಕ್ಟ್ ಒಳಗಡೆ ಇಂಟ್ರೆಸ್ಟೆಡ್ ಇದ್ದೀರಿ, ಈ ಪ್ರಾಡಕ್ಟನ್ನು ಬಾಯ್ ಮಾಡಬೇಕು ತೊಗೋಬೇಕಂತ ಹೇಳಿದಿರಿ ಅಂತಂದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಈ ಪ್ರಾಡಕ್ಟದ ಬಾಯಿಂಗ್ ಲಿಂಕ್ನ ನಾನು ಇಲ್ಲೇ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ಹೋಗಿ ನೀವು ಈ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬಹುದು. ಈ ಫ್ಯಾನ್ ಬಗ್ಗೆ ನಿಮ್ಗೆ ಏನಪ್ಪ ಅನಿಸ್ತು ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರೀಲಾರ್ದಂಗೆ ತಿಳಿಸ್ರಿ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾತೇನೆ. ಇನ್ನೂ ತನಕ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ಅದ್ರ ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೆಲ್ ಐಕಾನ್ ಮೇಲೂ ಸದ್ಯ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಆದಷ್ಟು ಬೇಗ ನಾನು ನಿಮ್ಗೊಂದು ಮುಂದಿನ ವಿಡಿಯೋ ಒಳಗಡೆ ಸಿಗ್ತೇನಂತೆ.